ದೇಶದ ಮೊದಲ ಸೌರ ಅಧ್ಯಯನ ಯೋಜನೆಯ ಉಪಗ್ರಹ ಆದಿತ್ಯ L1 ತಾನು ಸೇರಬೇಕಾಗಿದ್ದ ಸ್ಥಾನವನ್ನು ಶನಿವಾರ ಸೇರಿದೆ. ಭೂಮಿಯಿಂದ ಸುಮಾರು 150 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಲಗ್ರಾಂಜಿಯನ್ ಬಿಂದುವನ್ನು ಆದಿತ್ಯ L1 ತಲುಪಿದೆ. ಇಲ್ಲಿಂದ ಅದು ಸೂರ್ಯನ ಸುತ್ತ ಸುತ್ತಲಿದೆ ಮತ್ತು ಸೂರ್ಯನ ಕೌತುಕಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಿದೆ. ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಅಂತರದಲ್ಲಿ ಭೂಮಿಯಿಂದ ಶೇಕಡ 1ರಷ್ಟು ದೂರದಲ್ಲಿ ಲಗ್ರಾಂಜಿಯನ್ ಬಿಂದು ಇದೆ. ಈ ಲಗ್ರಾಂಜಿಯನ್ ಬಿಂದುವಿನ ಸುತ್ತಲಿನ ಪ್ರಭಾವಲಯದ ಕಕ್ಷೆಯಲ್ಲಿ ಇರುವ ಉಪಗ್ರಹಕ್ಕೆ ಒಂದು ಮಹತ್ವದ ಅನುಕೂಲ ಇದೆ. ಯಾವುದೇ ರೀತಿಯ ಗ್ರಹಣ ಉಂಟಾದರೂ ಅದರಿಂದ ಬಾಧಿತವಾಗದೆ ಸೂರ್ಯನ ನಿರಂತರವಾಗಿ ಗಮನಿಸುವುದು ಉಪಗ್ರಹಕ್ಕೆ ಸಾಧ್ಯವಾಗುತ್ತದೆ. ಸೌರ ಚಟುವಟಿಕೆಗಳು ಮತ್ತು ಬಾಹ್ಯಾಕಾಶ ವಾತಾವರಣದ ಮೇಲೆ ಅದರ ಪರಿಣಾಮಗಳನ್ನು ಅದು ನಡೆಯುತ್ತಿರುವಾಗಲೇ ಗಮನಿಸಲು ಇದರಿಂದ ಸಾಧ್ಯವಾಗುತ್ತದೆ ಎಂದು ಇಸ್ರೋ ವಿಜ್ಞಾನಿಗಳು ಹೇಳಿದ್ದಾರೆ.